ಇನ್ನು ಮೈತ್ರಿ ಪಕ್ಷ ನಿರ್ಧಾರ ಮಾಡಿದ್ರೆ ಎಚ್ಡಿಡಿ ಅಭ್ಯರ್ಥಿಯಾಗ್ತಾರೆ. ಮೈತ್ರಿ ಬಗ್ಗೆ ಇನ್ನೂ ಯಾವುದೇ ಚರ್ಚೆ ಆಗಿಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ನಿರ್ಧಾರ ಮಾಡಿದ್ರೆ ದೇವೇಗೌಡರು ಮೈಸೂರಿನಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತ ಜಿಟಿ ದೇವೇಗೌಡರ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಮೈತ್ರಿ ಬಗ್ಗೆ ಇನ್ನೂ ಯಾವುದೇ ಚರ್ಚೆ ಆಗಿಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ಸೀಟ್ ಹಂಚಿಕೆ ಆಗಬೇಕು, ಯಾವ್ಯಾವ ಪಕ್ಷದವರು ನಿಂತ್ಕೋಬೇಕು ಅಂತ ಆ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಮೈತ್ರಿ ಪಕ್ಷ ನಿರ್ಧಾರ ಮಾಡಿದ್ರೆ ದೇವೇಗೌಡರು ಅಭ್ಯರ್ಥಿ ಆಗ್ತಾರೆ ಅಂತ ಮೈಸೂರಲ್ಲಿ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿರೋದು. ದೇವೇಗೌಡರನ್ನ ಹೊರತುಪಡಿಸಿ ಬೇರೆ ಯಾವುದೇ ಅಭ್ಯರ್ಥಿ ಇಲ್ಲ. ಮೈತ್ರಿ ಆದ್ರೆ ಎಲ್ಲರೂ ಕೂಡ ಒಪ್ಕೊಂಡ್ರೆ, ಮೈತ್ರಿ ಪಕ್ಷ ನಿರ್ಧಾರಕ್ಕೆ ಬಂದ್ರೆ ದೇವೇಗೌಡ್ರೆ ಮೈಸೂರಿನಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಮೈಸೂರಿನಲ್ಲಿ ಸಚಿವ ಜಿಟಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಅವ್ರಿಗೆ ಬಹಳ ದಿನ ಮೈಸೂರು ಕಂಡ್ರೆ ಪ್ರೀತಿ ಇದೆ, ಮೈಸೂರು ಜನದ ಬಗ್ಗೆ ಪ್ರೀತಿ ಇದೆ. ಜನರು ದೇವೇಗೌಡರಿಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. KR ನಗರ, ಪಿರಿಯಾಪಟ್ಟಣ, HD ಕೋಟೆ, ಹುಣಸೂರು ಎಲ್ಲ ಕಡೆ ನೀರಾವರಿ ಅವ್ರ ಕಾಲದಲ್ಲಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು 20 ತಿಂಗಳು ಸರ್ಕಾರದಲ್ಲಿ ಮಾಡಿದ್ದಾರೆ, ಈಗ 7 ತಿಂಗಳಲ್ಲಿ ಮಾಡ್ತಿದ್ದಾರೆ. ಅದರಿಂದ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಆದರೆ ಮಾತ್ರ, ಕಾಂಗ್ರೆಸ್ಸು JDS ಮೈತ್ರಿ ಆದರೆ ದೇವೇಗೌಡರೇ ನಮಗೆ ಅಭ್ಯರ್ಥಿ ಆಗಬೇಕು ಅನ್ನೋದು ಎಲ್ಲ ಜನರ ಇಚ್ಛೆ.